ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನಮ್ಮೆಲ್ಲರ ಅಡುಗೆ ಮನೆಯಲ್ಲಿರುವ ಒಂದು ಚಿಕ್ಕ ಲವಂಗದ ಹಿಂದಿರುವ ವೈಜ್ಞಾನಿಕ ಉಪಯೋಗಗಳ ಬಗ್ಗೆ, ಅದು ನಮ್ಮ ದೇಹದಲ್ಲಿ ಉಂಟು ಮಾಡುವ ಕ್ರಾಂತಿಕಾರಿ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಲವಂಗವನ್ನ ನಾವು ಬಿರಿಯಾನಿಯಲ್ಲಿ ಹಾಕುವ ಮಸಾಲೆಯಾಗಿ ಅಥವಾ ಹಲ್ಲಿನ ನೋವಿಗೆ ಉಪಯೋಗಿಸುವ ಮನೆಮದ್ದಾಗಿ ನೋಡುತ್ತೇವೆ. ಆದ್ರೆ ನಿಮಗೆ ಗೊತ್ತಾ, ಲವಂಗವನ್ನ ಅಗಿಯೋ ಒಂದು ಚಿಕ್ಕ ಅಭ್ಯಾಸವನ್ನ ಸ್ಪಷ್ಟವಾಗಿ ಒಂದು ವಿಧಾನದ ಪ್ರಕಾರ ಮಾಡಿದ್ರೆ ಅದು ನಮ್ಮ ದೇಹದಲ್ಲಿನ ಕಮ್ಯುನಿಕೇಶನ್ ಸಿಸ್ಟಮ್ ಅಂದ್ರೆ ದೇಹದ ಆಂತರಿಕ ನೆಟ್ವರ್ಕ್ ಹೇಗೆ ಬದಲಾಗ್ತದೆ ಎಂಬುದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಬಹಳಷ್ಟು ಜನರು ವಯಸ್ಸಿನೊಂದಿಗೆ ಬರುವ ವಿವಿಧ ಆರೋಗ್ಯ ಸಮಸ್ಯೆಗಳನ್ನ ಸಹಜವಾಗಿ ವಯಸ್ಸಾದಂತೆ ಬರುವ ಮಾರ್ಪಾಡುಗಳೆಂದು ಭಾವಿಸಿ ಅವುಗಳೊಂದಿಗೆ ಸಮಾಧಾನಗೊಳ್ಳುತ್ತಾರೆ. ಆದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಚಿಕ್ಕ ಬದಲಾವಣೆ ಮಾಡಿಕೊಂಡ್ರೆ ಅವುಗಳನ್ನ ಹೇಗೆ ಸುಧಾರಿಸಿಕೊಳ್ಳಬಹುದು ಎಂಬುದನ್ನ ಈ ವಿಡಿಯೋದಲ್ಲಿ ಅತ್ಯಂತ ವಿವರವಾಗಿ ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ನೋಡೋಣಂತೆ. ಲವಂಗವನ್ನ ಅಗಿಯುವುದರಿಂದ ನಮ್ಮ ದೇಹದಲ್ಲಿನ ಕಮ್ಯುನಿಕೇಶನ್ ಸಿಸ್ಟಮ್ ಹೇಗೆ ರಿಯಾಕ್ಟ್ ಆಗ್ತದೆ, ಅದು ನಮ್ಮ ನರ ವ್ಯವಸ್ಥೆಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಗೆ ಬದಲಾಗ್ತದೆ ಎಂಬ ಸಂಪೂರ್ಣ ವಿವರವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಲವಂಗವನ್ನ ಅಗಿಯುವುದು ಕೇವಲ ಬ್ಯಾಕ್ಟೀರಿಯಾವನ್ನ ಕೊಲ್ಲೋ ಪ್ರಕ್ರಿಯೆ ಮಾತ್ರವಲ್ಲ, ಇದು ಅದಕ್ಕಿಂತ ಆಳವಾದ ಸೆಫಾಲಿಕ್ ಫೇಸ್ ರೆಸ್ಪಾನ್ಸ್ ಎಂಬ ವೈಜ್ಞಾನಿಕ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಸಾಮಾನ್ಯವಾಗಿ ನಾವು ಏನು ಅಂದ್ಕೊಳ್ತೇವೆ ಅಂದ್ರೆ ಜೀರ್ಣಕ್ರಿಯೆ ನಾವು ತೆಗೆದುಕೊಂಡ ಆಹಾರ ಹೊಟ್ಟೆಯೊಳಗೆ ಹೋದ ನಂತರವೇ ಆರಂಭವಾಗ್ತದೆ ಅಂತ. ಆದ್ರೆ ವಿಜ್ಞಾನ ಏನ್ ಹೇಳ್ತದೆ ಅಂದ್ರೆ ನೀವು ಯಾವುದೇ ಆಹಾರವನ್ನ ಬಾಯಲ್ಲಿ ಹಾಕೊಂಡ ತಕ್ಷಣವೇ ಅದು ಹೊಟ್ಟೆಯೊಳಗೆ ಹೋಗುವ ಮೊದಲೇ ಬಾಯಲ್ಲಿರುವ ಸಾವಿರಾರು ಸೆನ್ಸಾರ್ಗಳು ಮೆದುಳಿಗೆ ಹೈ ಸ್ಪೀಡ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಗಳನ್ನ ಕಳುಹಿಸುತ್ತದೆ. ಆ ಸಿಗ್ನಲ್ಸ್ ಗಳು ತಲುಪಿದ ತಕ್ಷಣ ಮೆದುಳು ದೇಹದಲ್ಲಿನ ಎಲ್ಲಾ ಅಂಗಗಳನ್ನ, ಲಿವರ್, ಹೊಟ್ಟೆ, ಪ್ಯಾನ್ಕ್ರಿಯಾಸ್ ಗಳನ್ನ ಜೀರ್ಣಕ್ರಿಯೆಗಾಗಿ ಅಲರ್ಟ್ ಮಾಡ್ತದೆ. ಅಂದ್ರೆ ದೇಹದ ರಿಪೇರಿ ಪ್ರಕ್ರಿಯೆ ಹೊಟ್ಟೆಯಲ್ಲಿ ಅಲ್ಲ, ನಿಮ್ಮ ತಲೆಯಲ್ಲಿ ಆರಂಭವಾಗ್ತದೆ. ಲವಂಗ ನೀಡೋ ಆ ಬಲವಾದ ರುಚಿ ಆ ಸಿಗ್ನಲಿಂಗ್ ಸಿಸ್ಟಮ್ ಅನ್ನ ಪವರ್ಫುಲ್ ಆಗಿ ಆಕ್ಟಿವೇಟ್ ಮಾಡ್ತದೆ. ಅಂದ್ರೆ ನಾವು ಒಂದು ಲವಂಗವನ್ನ ಬಾಯಲ್ಲಿ ಹಾಕೊಂಡು ನಿಧಾನವಾಗಿ ಅಗಿಯುವುದನ್ನ ಆರಂಭಿಸಿದಾಗ ನಮ್ಮ ದೇಹದಲ್ಲಿ 3 ಸ್ಟೆಪ್ ನ್ಯೂರಲಾಜಿಕಲ್ ಕ್ಯಾಸ್ಕೇಡ್ ಆರಂಭವಾಗ್ತದೆ. ಇದರ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಸಲೈವರಿ ಗ್ಲ್ಯಾಂಡ್ ಆಕ್ಟಿವೇಶನ್. ನಮ್ಮ ಲಾಲಾಜಲ ಗ್ರಂಥಿಗಳು ನೇರವಾಗಿ ಮೆದುಳಿನಲ್ಲಿರುವ ಬೆನ್ನು ಮೂಳೆ ನರದೊಂದಿಗೆ ಸಂಪರ್ಕ ಹೊಂದಿರ್ತವೆ. ಲವಂಗದಲ್ಲಿರೋ ಸುಗಂಧ ಸಂಯುಕ್ತಗಳು ಸ್ಪರ್ಶಿಸಿದ ತಕ್ಷಣ ಮೆದುಳು ತಕ್ಷಣವೇ ಲಾಲಾಜಲವನ್ನ ಬಿಡುಗಡೆ ಮಾಡುವಂತೆ ಆದೇಶ ನೀಡುತ್ತದೆ. ಇದರಿಂದ ಆಮಿಲೇಸ್ ಮುಂತಾದ ಎಂಜೈಮ್ಸ್ ಗಳಿರೋ ಲಾಲಾಜಲ ಭಾರಿ ಪ್ರಮಾಣದಲ್ಲಿ ಹರಿಯುತ್ತದೆ. ಇದು ನಾವು ತಿನ್ನಲಿರುವ ಆಹಾರವನ್ನ ಜೀರ್ಣಿಸಲು ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ. ಸೆನ್ಸರಿ ನರ್ವ್ ಟ್ರಿಗರಿಂಗ್. ಲವಂಗ ನೀಡೋ ಬೆಚ್ಚಗಿನ ಟೆಕ್ಸ್ಚರ್ ಮತ್ತೆ ಘಾಟಿನಿಂದ ನಮ್ಮ ಮುಖದಲ್ಲಿರೋ ಟ್ರೈಜಿಮಿನಲ್ ಮತ್ತೆ ಫೇಶಿಯಲ್ ನರಗಳು ಒಂದೇ ಕ್ಷಣಕ್ಕೆ ಉತ್ತೇಜಿತವಾಗ್ತವೆ. ಇದು ಮೆದುಳಿಗೆ ಏನೋ ಶಕ್ತಿಯುತ ಪದಾರ್ಥ ದೇಹದೊಳಗೆ ಪ್ರವೇಶಿಸಿದೆ ಅಂತ ಎಚ್ಚರಿಕೆಯನ್ನ ಕಳಿಸ್ತದೆ. ವೇಗಸ್ ನರ್ವ್ ಸ್ಟಿಮ್ಯುಲೇಷನ್. ಈ ಸಿಗ್ನಲ್ಸ್ ಗಳು ಬ್ರೈನ್ ಸ್ಟೆಮ್ಸ್ ಗೆ ತಲುಪಿದ ತಕ್ಷಣ ಅದು ವೇಗಸ್ ನರ್ವ್ ಎಂಬ ಲಾಂಗ್ ನೆಟ್ವರ್ಕ್ ಮೂಲಕ ಲಿವರ್, ಹೊಟ್ಟೆ ಮತ್ತು ಪ್ಯಾನ್ಕ್ರಿಯಾಸ್ ಗಳಿಗೆ ಕೆಮಿಕಲ್ ಫ್ಯಾಕ್ಟರಿ ಆರಂಭಿಸಿ ಎಂದು ಆದೇಶ ನೀಡುತ್ತದೆ. ಇದು ನಿಮ್ಮ ಸಂಪೂರ್ಣ ಜೀರ್ಣಕ್ರಿಯೆಯನ್ನ ಅಂದ್ರೆ ಮೆಟಬಾಲಿಸಮ್ ನ ರೀಸೆಟ್ ಮಾಡ್ತದೆ. ಆದ್ರೆ ಫ್ರೆಂಡ್ಸ್, ಲವಂಗವನ್ನ ಅಗಿಯುವುದರಿಂದ ಉಂಟಾಗುವ ಅದ್ಭುತ ಪ್ರಯೋಜನಗಳ ಬಗ್ಗೆ ಸ್ಪಷ್ಟವಾಗಿ ನೋಡೋಣಂತೆ. ಬೆನಿಫಿಟ್ ನಂಬರ್ 1. ಆಹಾರ ಹೊಟ್ಟೆಯೊಳಗೆ ಹೋಗುವ ಮೊದಲೇ ಜೀರ್ಣಕ್ರಿಯೆ ಪ್ರಕ್ರಿಯೆ ಸುಧಾರಣೆ ಆಗ್ತದೆ. ಲವಂಗವನ್ನ ಅಗಿಯುವುದರಿಂದ ನಿಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಆಪ್ಟಿಮಲ್ ಲೆವೆಲ್ ಅಲ್ಲಿ ಉತ್ಪಾದಿಸಲು ನೀವು ದೇಹವನ್ನ ಸಿದ್ಧಗೊಳಿಸ್ತೀರಿ. ಇದರಿಂದ ನಾವು ತಿನ್ನುವ ಪ್ರೋಟೀನ್ಗಳು, ಕಾಳುಗಳು, ಮಾಂಸ ಮುಂತಾದವು ತ್ವರಿತವಾಗಿ ವಿಭಜನೆ ಆಗ್ತವೆ. ಅದಕ್ಕೆ ಫಲಿತಾಂಶವಾಗಿ ಊಟದ ನಂತರ ಬರುವ ಹೊಟ್ಟೆ ಉಬ್ಬರ, ಗ್ಯಾಸ್, ಊಟದ ನಂತರ ಬರುವ ಸೋಮಾರಿತನ ಮಾಯವಾಗ್ತದೆ. ಬೆನಿಫಿಟ್ ನಂಬರ್ 2. ಲವಂಗವನ್ನ ಅಗಿದಾಗ ಲಾಲಾಜಲದ ಮೂಲಕ ಒಳಗಡೆ ಹೋಗುವ ಸಣ್ಣ ಪ್ರಮಾಣದ ಯೂಜಿನಾಲ್ ಒಂಥರ ವಿಕಾರತೆಯನ್ನ ಮತ್ತು ಹೊಟ್ಟೆ ತುರಿಕೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡ್ತದೆ. ಇದು ಮೈಲ್ಡ್ ಆಂಟಿ ಸ್ಪ್ಯಾಸ್ಮೋಡಿಕ್ ಆಗಿ ಕಾರ್ಯನಿರ್ವಹಿಸ್ತದೆ. ಅಂದ್ರೆ ಹೊಟ್ಟೆಯಲ್ಲಿರುವ ಮೃದು ಮಾಂಸಖಂಡಗಳ ಉದ್ರಿಕ್ತತೆಯನ್ನ ಕಡಿಮೆ ಮಾಡ್ತದೆ. ನೀವು ಅಗಿದಾಗ ಬರುವ ಸೂಕ್ಷ್ಮ ಪ್ರಮಾಣದ ರಸ ಹೊಟ್ಟೆಯನ್ನ ಶಾಂತಿಗೊಳಿಸ್ತದೆ. ಇದು ಜೀರ್ಣಕ್ರಿಯೆ ಮಂದಗತಿಯಿಂದ ಬರುವ ವಿಕಾರ ಮತ್ತು ಹೊಟ್ಟೆ ತುರಿಕೆ ಮತ್ತು ಹೊಟ್ಟೆ ಹುರಿಯನ್ನ ಕಡಿಮೆ ಮಾಡಲು ಅತ್ಯಂತ ಪರಿಣಾಮಕಾರಿಯಾದ ಮಾರ್ಗ. ಬೆನಿಫಿಟ್ ನಂಬರ್ 3.
ಬಾಯಲ್ಲಿ ದುರ್ವಾಸನೆ ಕೇವಲ ಹಲ್ಲುಗಳ ಮಧ್ಯೆ ಸಿಕ್ಕಾಕೊಂಡಿರುವ ಆಹಾರದಿಂದ ಮಾತ್ರವಲ್ಲ, ಅದು ನಿಮ್ಮ ಗಟ್ ಮತ್ತು ಸೈನಸ್ ನಲ್ಲಿರುವ ಇಂಬ್ಯಾಲೆನ್ಸ್ ನಿಂದ ಬರ್ತದೆ. ಆದ್ರೆ ಲವಂಗದಲ್ಲಿರುವ ಯೂಜಿನಾಲ್ ಆಂಟಿಸೆಪ್ಟಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಬ್ಯಾಕ್ಟೀರಿಯಾವನ್ನ ಕೊಲ್ಲುವುದಲ್ಲದೆ ಬಾಯಲ್ಲಿ ಲಾಲಾಜಲವನ್ನ ಹೆಚ್ಚಿಸಿ ಒಂದು ರೀತಿಯ ಆಲ್ಕಲೈನ್ ವಾತಾವರಣವನ್ನ ಸೃಷ್ಟಿಸುತ್ತದೆ. ಅಂದ್ರೆ ಬಾಯಿಯ pH ಮಟ್ಟವನ್ನ ಸಮತೋಲನಗೊಳಿಸುತ್ತದೆ. ಅಕ್ಷರ ಗುಣದಿಂದ ದುರ್ವಾಸನೆಯನ್ನ ಉಂಟು ಮಾಡುವ ಸಲ್ಫರ್ ಬ್ಯಾಕ್ಟೀರಿಯಾ ಬೆಳೆಯೋದಿಲ್ಲ. ಅಂದ್ರೆ ನೀವು ಕೇವಲ ವಾಸನೆಯನ್ನ ಮುಚ್ಚುವುದಿಲ್ಲ, ಅಂದ್ರೆ ಬಾಯಲ್ಲಿರುವ ಒಂದು ಎಕೋಸಿಸ್ಟಮ್ನೇ ಬದಲಾಯಿಸಿ ಬಿಡ್ತೀರಾ. ಬೆನಿಫಿಟ್ ನಂಬರ್ 4, ನಿಧಾನವಾಗಿ ಮೈಂಡ್ಫುಲ್ ಆಗಿ ಅಗಿಯುವುದರಿಂದ ನಮ್ಮ ನರ ವ್ಯವಸ್ಥೆ ಪ್ಯಾರಾಸಿಂಪಥೆಟಿಕ್ ಸ್ಟೇಟ್ಗೆ ಹೋಗ್ತದೆ. ಇದು ಸ್ಟ್ರೆಸ್ ಹಾರ್ಮೋನ್ಸ್ ಆದ ಕಾರ್ಟಿಸಾಲ್ ಅನ್ನ ಕೌಂಟರ್ ಬ್ಯಾಲೆನ್ಸ್ ಮಾಡ್ತದೆ. ಕಾರ್ಟಿಸಾಲ್ ಇನ್ಸುಲಿನ್ ಕಾರ್ಯವನ್ನ ಅಡ್ಡಪಡಿಸುತ್ತದೆ. ಕಾರ್ಟಿಸಾಲ್ ಕಡಿಮೆಯಾದ್ರೆ ಇನ್ಸುಲಿನ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಈ ಪ್ರಶಾಂತತೆಯಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗುತ್ತದೆ. ಹೆಚ್ಚಾಗಿ ಲವಂಗದಲ್ಲಿರುವ ನೈಸರಿಸಿನ್ ಕಣಗಳು ರಕ್ತದಲ್ಲಿರುವ ಸಕ್ಕರೆಯನ್ನು ಸಂಗ್ರಹಿಸುವಂತೆ ಪ್ರೋತ್ಸಾಹಿಸುತ್ತದೆ. ಇದರಿಂದ ಶುಗರ್ ಲೆವೆಲ್ಸ್ಗಳು ಸ್ಥಿರವಾಗ್ತದೆ. ಬೆನಿಫಿಟ್ ನಂಬರ್ 5, ಲವಂಗದ ಬಲವಾದ ಮತ್ತೆ ಸಂಕೀರ್ಣ ರುಚಿ, ಸಿಹಿ, ಹುಳಿ, ಘಾಟದ ಮಿಶ್ರಣ ಮೆದುಳಿನಲ್ಲಿರುವ ತೃಪ್ತಿ ಕೇಂದ್ರಗಳಿಗೆ ಶಕ್ತಿಯುತ ಸಿಗ್ನಲ್ಸ್ ನೀಡುತ್ತದೆ. ಊಟದ ನಂತರ ಲವಂಗ ತಿನ್ನುವುದು ಪೂರ್ಣವಾಯಿತೆಂದು ಮಾನಸಿಕ ಸಂತೃಪ್ತಿ ಆಗ್ತದೆ. ಇದರಿಂದ ಊಟದ ನಂತರ ಬರುವ ಅನಾವಶ್ಯಕ ಶುಗರ್ ಕ್ರೇವಿಂಗ್ ಮತ್ತೆ ಮೈಂಡ್ಲೆಸ್ ಸ್ನ್ಯಾಕಿಂಗ್ ನಿಲ್ಲುತ್ತದೆ. ಯಾವುದಾದ್ರೂ ಸ್ವೀಟ್ ತಿನ್ನಬೇಕು ಎಂಬ ಮಾನಸಿಕ ಕೋರಿಕೆ ಕಡಿಮೆಯಾಗುತ್ತದೆ. ಹಾಗೇನೆ ಇದು ವೇಟ್ ಮ್ಯಾನೇಜ್ಮೆಂಟ್ಗೆ ಬಹಳ ಸಹಾಯಕವಾಗುತ್ತದೆ. ಬೆನಿಫಿಟ್ ನಂಬರ್ 6, ನಿಮ್ಮ ಬಾಯಿ ನಿಮ್ಮ ಒಟ್ಟು ಜೀರ್ಣ ವ್ಯವಸ್ಥೆಗೆ ಮುಖ್ಯ ದ್ವಾರ. ಅಗಿಯುವ ಮೂಲಕ ನೀವು ಕಳುಹಿಸುವ ಲಯಬದ್ಧ ಸಂಕೇತಗಳು ಹೊಟ್ಟೆಯಲ್ಲಿ ಕರಳುಗಳ ಕದಲುವಿಕೆಗಳನ್ನ ಕ್ರಮಬದ್ಧಗೊಳಿಸುತ್ತದೆ. ಮಲಬದ್ಧತೆ ಮತ್ತು ಗ್ಯಾಸ್ ಸಮಸ್ಯೆಗಳಿಂದ ಬಳಲುವವರಿಗೆ ಇದು ಹೊಟ್ಟೆಯಲ್ಲಿ ಸಹಜ ರಿದಮ್ಸ್ ನ ಮತ್ತೆ ಯಥಾಸ್ಥಿತಿಗೆ ತರುತ್ತದೆ. ಬಾಯಿ ಪ್ರಶಾಂತವಾಗಿದ್ದರೆ ನಿಮ್ಮ ಕರಳುಗಳು ಸಹ ಪ್ರಶಾಂತವಾಗಿ ಕಾರ್ಯನಿರ್ವಹಿಸುತ್ತವೆ. ಆದ್ದರಿಂದ ಇದು ಮಲಬದ್ಧತೆ ಕಡಿಮೆ ಮಾಡಲು ಮತ್ತೆ ಗಟ್ ರಿದಮ್ ಅನ್ನ ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಬೆನಿಫಿಟ್ ನಂಬರ್ 7, ಲವಂಗವನ್ನ ಅಗಿಯುವುದರಿಂದ ನಿಮ್ಮ ದವಡೆಯ ಮಾಂಸಖಂಡಗಳಿಗೆ ಒಂದು ವ್ಯಾಯಾಮ ಸಿಗುತ್ತೆ. ದವಡೆ ಮಾಂಸಖಂಡಗಳನ್ನ ಲಯಬದ್ಧವಾಗಿ ಕದಲಿಸುವುದು ಒಂದು ರೀತಿಯ ಐಸೋಮೆಟ್ರಿಕ್ ವ್ಯಾಯಾಮ. ಇದು ಮುಖ ಮತ್ತೆ ತಲೆ ಭಾಗದಲ್ಲಿ ರಕ್ತ ಸಂಚಲನೆಯನ್ನ ಹೆಚ್ಚಿಸುತ್ತದೆ. ರಕ್ತ ಸಂಚಲನೆ ಹೆಚ್ಚಾದ್ರೆ ಚರ್ಮ ಕಾಂತಿಯುತವಾಗಿ ಕಾಣುತ್ತದೆ ಮತ್ತು ನಿಮ್ಮ ಮೆದುಳಿಗೆ ಆಕ್ಸಿಜನ್ ಉತ್ತಮವಾಗಿ ತಲುಪಿ ನೀವು ಇನ್ನಿಷ್ಟು ಅಲರ್ಟ್ ಆಗಿ ಇರ್ತೀರಾ. ಬೆನಿಫಿಟ್ ನಂಬರ್ 8, ಇದು ಎಲ್ಲದಕ್ಕಿಂತ ಮುಖ್ಯವಾದ ಬೆನಿಫಿಟ್. ವಿಶೇಷವಾಗಿ 50 ವರ್ಷ ದಾಟಿದವರಿಗೆ ವೇಗಸ್ ನರ್ವ್ ನಮ್ಮ ದೇಹದ ರಿಪೇರಿ ಮತ್ತೆ ಹೀಲಿಂಗ್ ಮೆಕ್ಯಾನಿಸಮ್ ನ ನಿಯಂತ್ರಿಸುತ್ತದೆ. ಆದರೆ ಲವಂಗವನ್ನ ಅಗಿಯುವುದರಿಂದ ಉಂಟಾಗುವ ಈ ಸೆನ್ಸೇಷನ್ ವೇಗಸ್ ನರ್ವ್ ಅನ್ನ ಉತ್ತೇಜಿಸಿ ದೇಹವನ್ನ ಸ್ಟ್ರೆಸ್ ಮೂಡ್ ನಿಂದ ಹೀಲಿಂಗ್ ಮೂಡ್ ಗೆ ಬದಲಾಯಿಸುತ್ತದೆ. ಇದು ಹೃದಯ ಬಡಿತವನ್ನ ಕಡಿಮೆ ಮಾಡುತ್ತದೆ. ದೇಹದಲ್ಲಿನ ಇನ್ಫ್ಲಮೇಷನ್ ಅನ್ನ ಸಹ ಕಡಿಮೆ ಮಾಡುತ್ತದೆ. ಆದ್ದರಿಂದ ಸಾಯಂಕಾಲ ಸಮಯದಲ್ಲಿ ಇದನ್ನ ಮಾಡಿದ್ರೆ ಸ್ಟ್ರೆಸ್ ಕಡಿಮೆಯಾಗಿ ಗಾಢ ನಿದ್ರೆ ಬರುತ್ತದೆ. ಬೆನಿಫಿಟ್ ನಂಬರ್ 9, ನಮ್ಮ ಲಾಲಾಜಲದಲ್ಲಿ ಲ್ಯಾಕ್ಟೋಫೆರಿನ್ ಮತ್ತು IgA ಎಂಬ ಆಂಟಿಬಾಡೀಸ್ ಇರುತ್ತವೆ. ಇವು ಕ್ರಿಮಿಗಳ ಮೇಲೆ ದಾಳಿ ಮಾಡ್ತವೆ. ಲವಂಗದಿಂದ ಲಾಲಾಜಲ ಹೆಚ್ಚಾದ್ರೆ ದೇಹದೊಳಗೆ ಪ್ರವೇಶಿಸುವ ವೈರಸ್ಗಳನ್ನ ಬಾಯಿಯ ಬಳಿಯೇ ಅಡ್ಡಗಟ್ಟುವ ಒಂದು ಸೆಕ್ಯೂರಿಟಿ ಬಾರ್ಡರ್ ಏರ್ಪಡಿಸಿದಂತಾಗುತ್ತದೆ. ಇದು ಸೀಸನಲ್ ರೋಗಗಳಿಂದ ನಮಗೆ ಹೆಚ್ಚುವರಿ ರಕ್ಷಣೆ ನೀಡುತ್ತೆ. ಬೆನಿಫಿಟ್ ನಂಬರ್ 10, ಕೊನೆಯದಾಗಿ ಅತಿ ಮುಖ್ಯವಾದ ಪಾಯಿಂಟ್ ಇದು ಫ್ರೆಂಡ್ಸ್. 70% ಫಲಿತಾಂಶಗಳು ಕೇವಲ ಲವಂಗದಿಂದ ಬರುವುದಿಲ್ಲ, ಅದು ನಾವು ಅಗಿಯುವ ವಿಧಾನದಿಂದ ಬರ್ತದೆ. ಮೈಂಡ್ಫುಲ್ ಆಗಿ ಅಗಿಯುವುದು, ಆ ನರಗಳ ಆಕ್ಟಿವೇಶನ್, ಆ ಇಂಟೆನ್ಷನಲ್ ಲಾಲಾರಸ ಉತ್ಪತ್ತಿಗೆ ನಿಜವಾದ ಕಾರಣ ಲವಂಗ. ಅದರ ಸುಗಂಧ ಮತ್ತು ರುಚಿಯೊಂದಿಗೆ ಆ ಪ್ರಕ್ರಿಯೆಯನ್ನ ಶಕ್ತಿಯುತ ಮತ್ತು ಆಹ್ಲಾದಕರವಾಗಿ ಮಾಡುವ ಒಂದು ಸಾಧನ ಮಾತ್ರ. ಹಾಗಾದ್ರೆ ಅದನ್ನ ಹೇಗೆ ಅಗಿಯಬೇಕು? ಒಂದು ಸಂಪೂರ್ಣ ಲವಂಗವನ್ನ ತೆಗೆದುಕೊಂಡು 60 ರಿಂದ 90 ಸೆಕೆಂಡ್ಗಳ ಕಾಲ ಮೆಲ್ಲಗೆ ಸ್ಪಷ್ಟವಾಗಿ ಅಗಿಯಿರಿ. ಆ ರಸವನ್ನ ಲಾಲಾಜಲದೊಂದಿಗೆ ನುಂಗಿ. ಇದನ್ನ ವಾರಕ್ಕೆ 2 ರಿಂದ 3 ಬಾರಿ ಮಾಡಿದ್ರೆ ಸಾಕು. ಆದ್ರೆ ಕೆಲವೊಂದು ಎಚ್ಚರಿಕೆಗಳನ್ನ ಮರೆಯಬೇಡಿ. ಆ ಎಚ್ಚರಿಕೆಗಳು ಏನಂದ್ರೆ, ಇದನ್ನ ಅತಿಯಾಗಿ ಮಾಡಬೇಡಿ. ಒಂದೇ ಸಾರಿ ಹೆಚ್ಚು ಲವಂಗಗಳನ್ನ ಅಗಿಯಬೇಡಿ, ಅದು ನಮ್ಮ ಒಸಡುಗಳಿಗೆ ತೊಂದರೆ ಕೊಡಬಹುದು. ಖಾಲಿ ಹೊಟ್ಟೆಯಲ್ಲೂ ಜಾಗ್ರತೆ. ಕೆಲವರಿಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ಹೊಟ್ಟೆಯಲ್ಲಿ ಉರಿ ಬರಬಹುದು, ಅಂತವರು ಊಟದ ನಂತರ ತಿನ್ಬಹುದು. ಹಾಗೇನೆ ಮೌತ್ ಅಲ್ಸರ್ ಇದ್ದಾಗ ಇದನ್ನ ತಿನ್ಬೇಡಿ. ಹಾಗೇನೆ ನೀವು ರಕ್ತವನ್ನ ತೆಳುಗೊಳಿಸುವ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ರೆ ಡಾಕ್ಟರ್ ಸಲಹೆ ತೆಗೆದುಕೊಳ್ಳುವುದು ಉತ್ತಮ. ಡಾಕ್ಟರ್ ಸಲಹೆ ತೆಗೆದುಕೊಂಡ ನಂತರವೇ ತಿನ್ನಿ.